ನಾಷ್ಟ ಮಾಡಿದೆ, ಅಡುಗೆನೇ ಮಾಡಿದ್ರಿ ಒಮ್ಮೆ? ನಾಷ್ಟನೇ ಮಾಡಿದೆ ರೀ ಮಮ್ಮಿ, ಅವಲಕ್ಕಿ ಮಾಡಿದೆ ನಾಷ್ಟ, ಅದೇ ತಿಂದು ಬಂದ್ವಿ. ಮಧ್ಯಾಹ್ನ ಅಡುಗೆ ಮಾಡ್ಬೇಕ್ರಿ ಏನಾರ. ಹೌದಾ, ನೀ ಏನು ಮಾಡಿದ್ದೆ ಸುಮ್ಮ? ನಾನು ನಿನ್ನೆ ಅವಲಕ್ಕಿ ಮಾಡಿದ್ದೆ ರೀ, ಇವತ್ತು ಚುರುಮುರಿ ಸೂಸ್ಲಾ ಮಾಡಿದ್ದೆ ರೀ ಮಮ್ಮಿ. ನೀವು ಏನು ನಾಷ್ಟ ಮಾಡಿದ್ರೆ ಏನು ಅಡುಗೆ ಮಾಡಿದ್ರಿ ಮಮ್ಮಿ? ನಂದೇನು ಕೇಳ್ತೇವೆ, ಅದನ್ನ ಅದೇ ಗೋಳು ನೋಡು. ಅವ್ರಿಗೆ ನಾಷ್ಟ ಬೇಕು, ನನಗರೆ ನಾಷ್ಟ ತಡೆಯಂಗಿಲ್ಲ. ಒಂದೆರಡು ಬಕ್ರಿ ಮಾಡಿರ್ತೀನಿ, ನಾವೇ ತಿಂತೀನಿ ಬಕ್ರಿ. ಅವ್ರಿಗೆ ಒಂಚೂರು ಅವಲಕ್ಕಿ ಹೆಚ್ಚಿಕೊಟ್ಟಿದ್ದೆ. ಅವಲಕ್ಕಿ ಅಂದ್ರೆ ಎಷ್ಟು ಇಷ್ಟ ನೋಡ್ರಿ ಮಮ್ಮಿ ಎಲ್ಲರಿಗೆ. ಅದ್ರಾಗ ನಮ್ಮ ಮನೆಯವ್ರಿಗಂತೂ ಅವಲಕ್ಕಿ ಅಂದ್ರೆ ಪಂಚ ಪ್ರಾಣ ನೋಡ್ರಿ ಯವ್ವ. ದಿನ ಅವಲಕ್ಕಿ ಸೂಸ್ಲಾ ಮಾಡ್ರಿ, ಒಟ್ಟ ಬೇಸರ ಮಾಡ್ಕೊಳಂಗಿಲ್ಲ ನೋಡ್ರಿ ಅವ್ರು. ಹೌದಲ್ಲ, ಅಷ್ಟು ಇಷ್ಟ ಆಗ್ತದ ಅವನಿಗೆ. ಒಬ್ಬೊಬ್ರಿಗೆ ಅವಲಕ್ಕಿ ಅಂದ್ರೆ ಇಷ್ಟ ಆಗಂಗಿಲ್ಲ ಯವ್ವ. ಪಿತ್ತ ಆಗ್ತದಂತೇಳಿ ಅವಲಕ್ಕಿ ಸೂಸ್ಲಂದ್ರೆ ಮಾರು ಓಡ್ತಿರ್ತದೆ, ಅದಕ್ಕಂತೀನಿ. ಹೌದ್ರಿ ಅವ್ವ ಮಮ್ಮಿ, ನನಗೂ ಇಷ್ಟ ಆಗಂಗಿಲ್ಲ ರೀ. ಈಗ ಅವಲಕ್ಕಿ ಪಿತ್ತ ಆಗ್ತದಲ್ಲ, ಮೊದಲು ಎಷ್ಟು ಇಷ್ಟ ಇದ್ದವು ರೀ. ಅವಲಕ್ಕಿ ಚೂಡ ಅಂದ್ರೆ ಪೂರ್ತಿ ಡಬ್ಬಿ ನಾನೇ ಖಾಲಿ ಮಾಡ್ತಿದ್ದು ನೋಡ್ರಿ ಮೊದಲ. ಅಷ್ಟು ಇಷ್ಟ ಇತ್ತು. ಈಗ ತಿಂದ್ರೆ ತಡೆಯಂಗೇ ಇಲ್ರಿ, ಬರೀ ಎದೆ ಉರಿತದ್ರಿ ಸಂತೆನ. ಅದಕ್ಕೆ ಅವಲಕ್ಕಿ ಸೂಸ್ಲಾ ಅಂತೂ ತಿನ್ನಕ್ಕೆ ಹೋಗಂಗಿಲ್ಲ. ಆದ್ರೆ ಏನು ಮಾಡಬೇಕು, ಮಾಡಿರ್ತೀನಿ ನಾಷ್ಟ ಅನಿವಾರ್ಯ. ಒಂದು ತುತ್ತು ತಿಂದು ಮ್ಯಾಲೊಂದು ಗುಟ್ಟಿಗೆ ಚಹಾ ಕುಡಿದು ಬಂದಿರ್ತೀನಿ ರೀ. ಮಧ್ಯಾಹ್ನ ಜಲ್ದಿ ಊಟ ಮಾಡಿಬಿಡ್ತೀನಿ ರೀ. ನನಗೂ ಹಂಗೆ ಆಗ್ತದೆ ನೋಡುವ. ಅವಾಗೆಲ್ಲ ಹಚ್ಚಿದ ಅವಲಕ್ಕಿ ಎಷ್ಟು ಇಷ್ಟಪಡ್ತಿದ್ದೆ. ಚೂಡ ಮಾಡಿಡಕ್ಕಿ ಸಾಯಂಕಾಲ ಟೈಮ್ನಾಗ ದಿನ ಸೌತೆಕಾಯಿ, ಕ್ಯಾಬೇಜ, ಇಂಥ ಕೊತ್ತಂಬರಿ, ನಿಂಬೆಹಣ್ಣು ಹೆಚ್ಚು ಹಾಕ್ಕೊಂಡು ಮೆಂತ್ಯ ಪಲ್ಯ ಕಡ್ಕೊಂಡು ಒಂದು ಹಸಿ ಮೆಣಸಿನ್ಕಾಯಿ ಕಡ್ಕೊಂಡು ತಿಂದ್ರೆ ಎಷ್ಟು ಟೇಸ್ಟ್ ಇರ್ತತವ. ನನಗಂತೂ ಅವಾಗ ಭಾಳ ಇಷ್ಟ ಆಗ್ತೈತಿ. ಈಗ ಒಟ್ಟು ತಡೆಯಂಗಿಲ್ಲ, ನೀನು ವಯಸ್ಸಾಗ್ಯದಲ್ಲ, ಅವಲಕ್ಕಿನೇ ತಡೆಯಂಗಿಲ್ಲ ಒಟ್ಟ. ಹೌದ್ರಿ ಮಮ್ಮಿ, ಅವು ರುಚಿ ಆಗ್ತಾವ್ರಿ ಭಾಳ. ಆಮೇಲೆ ನಮ್ಮ ಮನ್ಯಾಗ ಕುರು ಕುರು ಚೂಡ ಭಾಳ ಇಷ್ಟಪಡ್ತಾರೆ. ಅವು ದಪ್ಪ ಅವಲಕ್ಕಿ ಇರ್ತಾವಲ್ರಿ, ಅವನ್ನ ತುಪ್ಪ ಹಾಕಿ ಹುರಿದು ಮಾಡಿದ್ರೆ ಭಾರಿ ಟೇಸ್ಟ್ ಆಗ್ತಾವ್ರಿ. ಮೆಂತ್ಯ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಅಂಥವನ್ನೇ ತಿಂತಾರೆ ನೋಡ್ರಿ ಚೂಡ. ಇವು ತೆಳ್ಳನ ಅವಲಕ್ಕಿ ಮಾಡ್ತೀವಲ್ರಿ, ಕಚ್ಚಾ ಕಚ್ಚಾ ಅನ್ನಂಥವು ಮೆತ್ತಗಾಗಿದ್ದವು ಒಟ್ಟ ತಿನ್ನಂಗಿಲ್ರಿ ಅವು. ಮತ್ತು ಹಿಂಗೆ ನೀವು ಹೇಳಿದ್ರಲ್ಲೇ ಕಾಯಿ ಪಲ್ಯ ಹಾಕಿ ಹಚ್ಕೊಂಡು ತಿನ್ಲಿಕ್ಕೆ ಇಟ್ಟುಬಿಟ್ಟಿರ್ತೀನಿ ರೀ ಅವು ಚೂಡ. ಆದ್ರೆ ಕಂಪಲ್ಸರಿ ಅವಲಕ್ಕಿ ಚೂಡ ಬೇಕನ್ನ ನಿಮ್ಮ ಮನೆಗೂ? ಹಾಂ ರೀ ಮಮ್ಮಿ, ಸಣ್ಣ ಮಗ ಭಾಳ ಇಷ್ಟಪಡ್ತಾನೆ ರೀ. ಅದು ಟಿಫನ್ ಡಬಲ್ ಕಾನೆ ಇಟ್ಟಿದ್ದಿರ್ತದಲ್ರಿ, ತೆಳಗಿನ ಕಾನೆದಾಗ ಉಪ್ಪಿಟ್ಟು ಅಂಥದ್ದೇನರ ಟಿಫನ್ ಹಾಕೊಂಡು ಹೋದ್ರೂ ಮೇಲೆ ಒಂದು ನಾಲ್ಕು ಅವಲಕ್ಕಿ ಚೂಡ ಬೇಕೇ ರೀ ಅವನಿಗೆ. ಆಮೇಲೆ ಮತ್ತೆ ಏನಾದ್ರು ಫಂಕ್ಷನ್ ಮಾಡಿದ್ರೆ, ದೊಡ್ಡ ಫಂಕ್ಷನ್ ಅದು ಮಾಡಿದ್ರೆ ನೋಡಿದ್ರಲ್ಲ, ಬ್ರಾಹ್ಮಣರ ಮನ್ಯಾಗ ಫಸ್ಟ್ ಅವಲಕ್ಕಿ ಸೂಸ್ಲಾನೇ ಇರ್ತದ್ರಿ. ಅದ್ರಾಗ ಚಟ್ನಿ ಪುಡಿ ಉಪ್ಪಿನಕಾಯಿ ಹಾಕ್ಕೊಂಡು ಅವಲಕ್ಕಿ ಸೂಸ್ಲಾ ತಿಂದಿರ್ತಾರೆ. ಅದು ಲಾಸ್ಟಿಗೆ ಖಾಲಿ ಆದ್ಗೇ ಮತ್ತು ಅವಲಕ್ಕಿ ಚೂಡ ಇಟ್ಬಿಡ್ತಾರೆ. ಬೇಕಂದ್ರೆ ತರಕಾರಿ ಹೆಚ್ಚಿರ್ತಾರೆ, ಅದನ್ನು ಮ್ಯಾಲೆ ಹಾಕ್ಕೊಂಡು ತಿನ್ನೋದು. ಎಲ್ಲ ಕಡೆ ಅದೇ ಇರ್ತದಲ್ರಿ ನಮ್ಮ ಕಡೆ. ಹೌದು, ಮತ್ತು ಉಪ್ಪಿಟ್ಟು ಹೆಂಗೆ ಮಾಡೋಕ್ಕಾಗ್ತದೆ? ಮಡಿಲೆ ಕೂಡೋರು, ಪೂಜೆ ಕೂಡೋರು ಅವರು ಇರ್ತಾರಂತೇಳಿ ಅವಲಕ್ಕಿ ಸೂಸ್ಲಾ ಮಾಡಿಬಿಟ್ರಂದ್ರೆ ಎಲ್ಲರೂ ತಿಂದು ಮಾಡ್ಬೋದು ಅಂತ ತಿಳ್ಕೊಂಡು ಅದನ್ನು ಮಾಡಿರ್ತಾರೆ ಎಲ್ಲರೂ. ಹೌದ್ರಿ ಮಮ್ಮಿ, ನಮ್ಮ ಮನ್ಯಾಗ ಮನೆ ನೋಡಿದಿಲ್ರಿ, ಒಂದು ಮದ್ವೆಗೆ ಹೊಂಟಿವಿ. ಅವತ್ತು ದೇವ್ರ ಊಟಕ್ಕೆ ಅವರು ಜಲ್ದಿ ಹೋಗಮಂತ ಅವ್ರಿ, ಅವ್ರಿಗೆ ಅವಲಕ್ಕಿ ಸೂಸ್ಲಾ ಮಾಡಿರ್ತಾರಂತ ಗೊತ್ತು ನಾಷ್ಟ. ನನಗರೆ ಅವಲಕ್ಕಿ ಸೂಸ್ಲಾ ಇಷ್ಟ ಆಗಂಗಿಲ್ಲ. ಮನ್ಯಾಗನೇ ಒಂಚೂರು ಏನರ ತಿಂದು ಹೋದ್ರಾಯ್ತು ಅಂತ ತಿಳ್ಕೊಂಡು ನಾ ಲೇಟ್ ಮಾಡ್ಲಿಕ್ಕತ್ತೀನಿ. ಅವ್ರು ಬಾ ಬಡ ಬಡ ಬಾ, ನೀನು ಲೇಟ್ ಮಾಡ್ತೀಗ, ನಾನು ಲೇಟ್ ಮಾಡ್ತೀನಿ ಅಂತ ನಮ್ಮನೆ ಬೈಲಿಕತ್ತಾರೆ. ಅಂದರೂ ಒಂದು ಸ್ವಲ್ಪ ಲೇಟಾಗಿ ಹೋದಿವ್ರಿ. ಹೋಗೋಷ್ಟಿಗೆ 11 ಗಂಟೆ ಆಗಿತ್ತು, ನಾಷ್ಟ ಮುಗಿದ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಸಿಟ್ಟು ಬಂತ್ರಿ, ಹೇಳ್ತೀನಿ ಮಮ್ಮಿ. ಪಾಪ ಅದು ನಾಷ್ಟ ಮುಗ್ದದಂತೇಳಿ ಅವ್ರೇನು ಬಿಡ್ಲಿಲ್ಲ ಬಿಡ್ರಿ. ಚೂಡ ತಂದಿಟ್ರು, ಅದಕ್ಕೆ ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಟು ತಂದಿಟ್ರು. ಇವ್ರಿಗೆ ಇಷ್ಟ ಅಂತ ಗೊತ್ತಲ್ರಿ ಅವರಿಗೆ, ಎಲ್ಲ ತಂದಿಟ್ರು. ಆದ್ರೆ ಮುಖ ದಿಟ್ಟಿಸಿ ನನ್ನ ಕಡೆ ನೋಡಿ, ನೋಡು ನಾಷ್ಟ ಎಲ್ಲ ಖಾಲಿ ಆಗ್ಯದ, ನೀ ಮಾಡೋದು ಒಂದೊಂದೇನು, ನನಗೆ ಅವಲಕ್ಕಿ ಇಷ್ಟ ಇತ್ತು. ಅದ್ರ ಫಂಕ್ಷನ್ದಾಗ ಅವಲಕ್ಕಿ ಭಾಳ ಟೇಸ್ಟ್ ಆಗಿರ್ತದಲ್ರಿ, ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ ಅದು. ನೀ ಎಷ್ಟು ಸೆಣೆಕ್ ನೋಡಿ, ಮತ್ತು ಅವನಿಗೆ ನಾಷ್ಟ ಇಷ್ಟ ಅಂತ ಗೊತ್ತಿದ್ರು ಕರ್ಕೊಂಡು ಹೋಗಲಾರ ಮನ್ಯಾಗ ಅಷ್ಟು ಲೇಟ್ ಮಾಡಿದ್ರೆ ನಿಂದ ನೀ ನೋಡ್ಕೊಂಡಿದ್ದಿ, ಮತ್ತು ಅವನಿಗೆ ಸಿಟ್ಟು ಬಂದದ ನೋಡುವ. ಅವ್ರ ಮನೆಯವ್ರು ಎಷ್ಟು ಇಷ್ಟಪಡ್ತಾರೆ. ಒಬ್ಬೊಬ್ರಿಗೆ ಅವಲಕ್ಕಿ ಸೂಸ್ಲಾನೇ ಇಷ್ಟ ಆಗಂಗಿಲ್ಲ ಬಿಡ್ರಿ. ನಮ್ಮ ಅಣ್ಣಗ ಅಷ್ಟು ಕಷ್ಟ ರೀ ಅವಲಕ್ಕಿ ಸೂಸ್ಲಾ ಅಂದ್ರೆ. ಮೊನ್ನೆ ಊರಿಂದ ಬಂದಾನ್ರಿ, ನಮ್ಮ ಅಕ್ಕರ ಮನೆಯಾಗಿದ್ದರಿ. ನಮ್ಮ ಅಕ್ಕನ ಮಗಳು ಮುಂಜಾನೆ ಎದ್ಗನೆ ಸ್ನಾನ ಆದ್ಗನೆ ನಾಷ್ಟ ಮಾಡಿಕೊಟ್ಟಾಳ್ರಿ ಅವಲಕ್ಕಿ ಸೂಸ್ಲಾನ. ಆ್ಯಸ್ ಇಟ್ ಈಸ್ ಮುಂಜಾನೆ ಮಾಡ್ತಾಳಲ್ರಿ, ಹಂಗೆ ಮಾಡಿಕೊಟ್ಟಾಳಕ್ಕಿ. ಅಲ್ಲಿ ನಾಷ್ಟ ಮಾಡಿಕೊಂಡು ನಮ್ಮ ದೊಡ್ಡಮ್ಮರ ಮನೆಗೆ ಬಂದನ್ರಿ. ಅವರು ನಾಷ್ಟ ಮಾಡ್ತೀನಿ ಏನಾರ ಅಂದ್ರೆ, ಬ್ಯಾಡವ ಈಗ ಆಗ್ಯದ ನಾಷ್ಟ ಅಂತ ಅಂದನ್ರಿ. ಅಣ್ಣಣ್ಣ ಅವ್ರು ಏನು ಮಾಡ್ಯಾರಿ, ಅವಲಕ್ಕಿ ಚೂಡ ಹಾಕಿಕೊಟ್ಟಾರೆ. ತಿನ್ನ ಚಲೋ ಆಗ್ಯಾವ ಅಂತೇಳಿ ಒಲ್ಲೆ ಅಂದ್ರೂ ಅವಲಕ್ಕಿ ಚೂಡ ತಿಂದನ್ರಿ. ಇಲ್ಲಿ ಮನೆಗಳು ಭಾಳ ಆಗ್ತಾವಲ್ರಿ, ಎಲ್ಲ ಕಡೆ ತಿರುಗಾಡ್ಬೇಕಲ್ರಿ ಮತ್ತೆ ಭೇಟಿ ಆಗ್ಲಿಕ್ಕೆ. ಅಲ್ಲಿನೂ ಅವಲಕ್ಕಿ ಚೂಡ ತಿಂದು ಚಹಾ ಕುಡಿದು ಬಂದನ್ರಿ. ಬಂದು ಇನ್ನೊಬ್ರು ಮನೆಗೆ ಹೋಗ್ಯಾನ್ರಿ. ಅವ್ರು ಏನು ಮಾಡ್ಯಾರಿ, ಮಧ್ಯಾಹ್ನ ಆಗ್ಯದಲ್ರಿ 2 ಗಂಟೆ. ಏನು ಕೊಡ್ಬೇಕು ಹೇಳ್ರಿ ಮಮ್ಮಿ ನೋಡಮ್ಮ? 2 ಗಂಟೆ ಆಗ್ಯದಂದ್ರೆ ಮತ್ತೆ ಊಟ ಮಾಡಿರ್ತಾನೆ ಅವ್ರ ಮನ್ಯಾಗ. ಹಾಂ ರೀ, ಅವರು ಪಾಪ ಎಷ್ಟು ಹೇಳ್ಯಾರಿ, 2 ಗಂಟೆ ಆಗ್ಯದಪ್ಪ, ಊಟ ಟೈಮ್ ಆಗ್ಯದ, ಊಟ ಮಾಡಂತ ಹೇಳ್ಯಾರಿ. ಇವನಿಗೆ ಏನಾಗ್ಯದ್ರಿ, ಅಲ್ಲಿ 10ಕ್ಕೆ ಅವಲಕ್ಕಿ ಸೂಸ್ಲಾ ತಿಂದು ಬಂದನ್ರಿ. 12ಕ್ಕೆ ಬಂದು ಇಲ್ಲಿ ಚೂಡ ತಿಂದನ್ರಿ. 2 ಗಂಟೆ ಅನ್ನಷ್ಟಿಗೆ ಅದು ಹೊಟ್ಟೆ ಹಿಡ್ದಂಗೆ ಆಗ್ಯದಲ್ರಿ, ಹಸಿವಾಗಿಲ್ಲ. ಇವಲ್ರಿ ಹೊಟ್ಟೆ ಎಲ್ಲಿ ಜಾಗ ಇಲ್ಲ, ಏನೇನು ಹಿಡಿಯಂಗಿಲ್ಲ ಹೊಟ್ಟೆ. ನಾಷ್ಟ ಆಗ್ಯದ, ಇಲ್ಲಿ ಇದು ತಿಂದು ಬಂದೀನಿ ನೀವು ಅಲ್ಲೇ ಅಂತಂದನ್ರಿ. ಅವ್ರು ಏನು ಮಾಡ್ಯಾರಿ, ಪಾಪ ಊಟ ಇಷ್ಟ ಆಗಂಗಿಲ್ಲ ಅಂತೇಳಿ ಅವಲಕ್ಕಿ ಸೂಸ್ಲಾ ಮಾಡಿಬಿಟ್ಟಾರಿ. ಮತ್ತು ನಡಿಯವ ಏನು ಮಾಡ್ತಿ, ಹಿಂಗಾತ ನೋಡು ಸಲ. ಅಲ್ಲ ಇವ ಹೇಳ್ಬೇಕಿಲ್ಲ, ಅಲ್ಲಿ ಅವಲಕ್ಕಿ ಸೂಸ್ಲಾ ತಿಂದು ಬಂದೀನಿ ರೀ ಒಲ್ಲೆ ಅಂತೇಳಿ.
ಅಲ್ರಿ ಮಾಮಿ ಹೇಳಷ್ಟಿಗೆ ಮಾಡ್ಕೊಂಡೇ ಬಂದ್ಬಿಟ್ಟಾರೆ ಅವರು. ಅವ್ರಿಗೆ ಏನಾಗಿದ್ರಿ ಪಾಪ ಊಟ ಇಷ್ಟ ಆಗಂಗಿಲ್ಲ ಇವನಿಗೆ ಅಂತ ತಿಳ್ಕೊಂಡು ಇಲ್ಲಿ ಮಾತಾಡೋಷ್ಟಿಗೆ ಅವ್ರು ಸೊಸಿ ಅವಲಕ್ಕಿ ಸೋಸ್ಲ ಮಾಡ್ಕೊಂಡೇ ಬಂದ್ಬಿಟ್ಟಾರ್ರಿ. ಮತ್ತು ಅವ್ರು ಪ್ರೀತಿಯಿಂದ ಮಾಡಿರ್ತಾರೆ ಒಲ್ಲೆ ಅಂತಾನೆ ಹೆಂಗೆ ಅನ್ಲಿಕ್ಕೆ ಬರ್ತದೆ. ಅದು ಅದೇ ತಿಂದುಬಿಟ್ಟಾನ ಅವಲಕ್ಕಿ ಸೋಸ್ಲ. 3 ಟೈಮು ಅವಲಕ್ಕಿ ತಿಂದು ಸಾಯಂಕಾಲ 4 ಗಂಟೆಗೆ ನಮ್ಮ ಮನೆಗೆ ಬಂದಾರಿ. ಒಂದು ಸ್ವಲ್ಪ ಏನಾದ್ರು ತಿನ್ನಪ್ಪ ನೀವು ದಯವಿಟ್ಟು ಅವಲಕ್ಕಿ ಮಾಡ್ತೀನಿ ಅಂತ ಮಾತ್ರ ಅನ್ಬೇಡವ ಅಂದ್ಬಿಟ್ಟಾರಿ ನನಗೆ. ಚಲೋ ಆಯ್ತಲ್ಲ, ಇಷ್ಟ ಅಲ್ಲದ್ರಿ 3 ಹೊತ್ತು ಅವಲಕ್ಕಿ ಹಾಕಿದ್ರೆ. ಮತ್ತು ನೀನು ಒಂಚೂರು ಅವಲಕ್ಕಿ ಚೂಡನೆ ಮಾಡಿಬಿಡ್ಬೇಕು. ಹಂಗೆ ಆಯಿತು. ಅವ ಅಷ್ಟೆಲ್ಲ ಹೇಳಿಕತ್ತೇನಲ್ಲ, ನಮ್ಮ ಮನೆಯವ್ರು ಬಂದ್ರೆ ಅಷ್ಟೊತ್ತಿಗೆ ನೀವೊಂದು ಸ್ವಲ್ಪ ಅವಲಕ್ಕಿನೇ ಹಾಕಿ ಕೊಟ್ಬಿಡು ಹಂಗಂದ್ರೆ ಅಂತಂದರು. ಕಾಮಿಡಿನೇ ಅವತ್ತು. ಪಾಪ ಮೊದಲೇ ಪಿತ್ತದಂತಿದ್ದಿ ಅವಲಕ್ಕಿ ತಿಂದು ಮರುದಿವ್ಸ 1-2 ಅಸಿಡಿಟಿ ಗುಳಿಗೆನೇ ತೊಗೊಂಡಿರ್ಬೇಕಂತೀನಿ ನಾವು. ಹ್ಞೂ ರೀ ಮಾಮಿ, ಪಾಪ ಭಾಳ ಪಿತ್ತ ಆಗಿಬಿಟ್ಟದ್ರಿ ಮರುದಿವ್ಸ. ಅವತ್ತಿನ ದಿನ ಊಟನೇ ಮಾಡಲಿಲ್ಲ ರೀ ಅವ. ಮರುದಿವ್ಸ ತನ ಏನೂ ತಿನ್ನಲಿಲ್ಲ ನೋಡ್ರಿ, ಅವೇ ಅಷ್ಟರ ಮೇಲೆ ಇದ್ನಂತ. ಮರುದಿವ್ಸ 2 ಗುಳಿಗೆನೇ ತೊಗೊಂಡಾಗ್ರಿ ನೀವು ಅಂದಂಗೆ. ನಮ್ಮಂಥವ್ರಿಗೆ ತಡಿಲಾರ್ದವ್ರಿಗೆ ಅವಲಕ್ಕಿ ಇಷ್ಟ ಆಗಂಗಿಲ್ಲ ಅಂತೀವಿ, ಆದರೆ ಇಷ್ಟಪಡೋರಿಗೆ ಭಾಳ ಇಷ್ಟ ಆಗ್ತವ ಅವಲಕ್ಕಿ. ನಾನೇ ಅದು ಹೇಳ್ತೀನಲ್ಲ, ಮೊದಲು ನಾನು ಭಾಳ ತಿಂತಿದ್ದೆ ಅಂತೇಳಿ. ನಮ್ಮ ಮನೆ ಬಾಜು ಐಕಿನ ಮಗಳು ನೋಡಿ ಏನು ಯಾವಾಗಲೂ ಬುಟ್ಟೆಗೆ ಹಾಕ್ಕೊಂಡು ಅವಲಕ್ಕಿ ಚೂಡ ತಿಂತಾನೇ ಇರ್ತಾಳೆ. ಹುಡುಗಿಗೆ ಭಾಳ ಇಷ್ಟ ಅಂತ ಅವಲಕ್ಕಿ. ಹೌದು ಬಿಡ್ರಿ ಮ್ಯಾಮ್. ಮತ್ತು ರುಚಿ ಕೆಂಪನ ಅವಲಕ್ಕಿ ಚೂಡ ಹಾಕ್ಕೊಂಡು ತಿಂತಿದ್ರಂದ್ರೆ ಯಾರ ನಮಗೆ ಬಾಯಾಗಿ ನೀರು ಕಡಿತಾವ್ರಿ. ಆಮೇಲೆ ಕೈ ಹಾಕ ಒಂದು ಸ್ವಲ್ಪ ಸುಧಾಮ್ನ ಅವಲಕ್ಕಿ ಒಲ್ಲೆ ಅನ್ಬಾರ್ದು, ಅಂದ್ಗಳನ್ನೇ ತಿನ್ನಲೇಬೇಕಾಗ್ತದೆ ರೀ. ಅವ್ರು ಕೊಡ್ಲಾರ ತಿನ್ಲಿಕ್ಕತ್ತಿದ್ರೆ ನಮಗೆ ಒಂಥರ ಆಗ್ತಿರ್ತದೆ ರೀ. ಟೇಸ್ಟ್ ಇದ್ದು ಅನಿಸಿದ್ದು ಅವಲಕ್ಕಿ ಚೂಡ ಇರ್ತಾವಲ್ಲ, ನಮಗೂ ತಿನ್ಬೇಕಂತ ತಾನೇ ಅನಿಸ್ಬಿಡ್ತದೆ ರೀ. ಪಿತ್ತ ಆದ್ರೆ ಆಗಲಕ್ಕ ಆಮೇಲೆ ನೋಡ್ಕೊಂಡ್ರೆ ಆಯ್ತಾಳ ಅಂಥೇಳಿ ತಿಂದೇ ಬಿಡ್ತೀವಿ ರೀ. ಶ್ರೇಷ್ಠವ ಮತ್ತು ಸುಧಾಮ್ನ ಅವಲಕ್ಕಿ ಹಂಗೆ ಒಲ್ಲೆ ಅನ್ಲಿಕ್ಕೆ ಬರ್ತದೆ. ನನಗೆ ಅವಲಕ್ಕಿ ಸೂಸ್ಲ ತಡೆಯಂಗಿಲ್ಲ ಅಂತ ತಿನ್ನಂಗಿಲ್ಲ ಅಷ್ಟೇ. ಆದ್ರೆ ಚೂಡ ನನಗೂ ಅವಾಗವಾಗ ಬಟ್ಟಲ್ನಾಗ ಬೇಕು ಒಂಚೂರು. ಟಿ ವಿ ನೋಡ್ಕೊಂಡು ಬಾಯಾಗ ಹಾಕ್ಕೊಂಡು ಕೂತಿರ್ತೀನಿ ಹಂಗೆ. ಆಮೇಲೆ ಕುರುಕುರು ಅವಲಕ್ಕಿ 1 ಕಪ್ ಚಹಾ ಜೊತೆ ಬಟ್ಟಲ್ನಾಗ ಹಾಕ್ಕೊಂಡು 4 ಕಾಳು ಅವಲಕ್ಕಿ ಬಾಯಾಗ ಹಾಕ್ಕೊಂಡು 1 ಗುಟ್ಟಕ್ಕೆ ಚಹಾ ಕುಡಿಬೇಕ್ರಿ ಮಾಮಿ, ಭಾರಿ ಟೇಸ್ಟ್ ಆಗ್ತಾವ್ರಿ. ನನಗೂ ಹಂಗೆ ತಿನ್ಲಿಕ್ಕೆ ಭಾಳ ಇಷ್ಟ ಆಗ್ತದೆ ನೋಡಿ. ಕುರುಕುರು ಅವಲಕ್ಕಿ 4 ಕಾಳು ಬಟ್ಟಲ್ನಾಗ ಹಾಕ್ಕೊಂಡು 1 ಕಪ್ ಚಹಾ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಸಾಯಂಕಾಲ ತಿಂದೇ ಮುಂದಿನ ಕೆಲಸ ನಾನು. ಅವಲಕ್ಕಿ ಚೂಡ ಹಿಂಗೆ ಹಾಕಿ ಶೇಂಗಾ ಪುಟಾಣಿ ಬಾಯಿ ತುಂಬ ಉಪ್ಪು ಖಾರ ಹಾಕಿ ಮಾಡಿದ್ರೆ 1-2 ಹಸಿಮೆಣ್ಸಿನಕಾಯಿ ಒಗಿಬೇಕಾದ್ರಾಗ ಭಾರಿ ಟೇಸ್ಟ್ ಆಗ್ತಾವೆ. ಅವಲಕ್ಕಿ ಚೂಡ ಯಾರು ಮೊದಲೇ ಸುಧಾಮ ಶ್ರೀಕೃಷ್ಣ ಕೊಟ್ಟ ಅವಲಕ್ಕಿ, ಅದು ಹಂಗೆ ಟೇಸ್ಟ್ ಆಗ್ಲಾರ್ದ ಹೆಂಗಿರ್ತಾವೆ. ಅದಕ್ಕೆ ಎಲ್ಲರಿಗೆ ಅವಲಕ್ಕಿ ಪ್ರಿಯರಿಗೆ ಬಾಯಾಗಿ ನೀರು ಕಡಿದಿರ್ತಾವೆ ಈಗ ನಮ್ಮ ವಿಡಿಯೋ ನೋಡಿದವ್ರಿ. ಮತ್ತೆ ತಡ ಮಾಡ್ತೀರಿ, ಕುರುಕುರು ಅವಲಕ್ಕಿ ಚೂಡ ಹಾಕ್ಕೊಂಡು 1 ಕಪ್ ಚಹಾ ತಗೋರಿ, ಹಂಗೆ ಅದನ್ನು ಕುಡ್ಕೋತ ನಮ್ಮ ವಿಡಿಯೋ ನೋಡ್ರಿ. ಅದರ ಮಜಾ ನೋಡ್ರಿ ಹೆಂಗಿರ್ತದಂತ. ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈ ನಮ್ಮ ವಿಡಿಯೋನ ಅವಲಕ್ಕಿ ಪ್ರಿಯರು ಯಾರು ಇರ್ತಿರಲ್ಲ ಅವ್ರಿಗೆ ಅರ್ಪಿಸ್ಲಿಕ್ಕತ್ತೀವಿ. ಅವಲಕ್ಕಿ ಬಗ್ಗೆ ನಿಮ್ಮ ಅನಿಸಿಕೆನೋ ಹೇಳ್ರಲ್ಲ ಹೆಂಗೆ ಅನಿಸ್ತದಂತ. ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.